ಮುಗಿದಿದೆ. ನಮ್ಮ ಮೇಳಕ್ಕೆ ನೀನು ಬೇಡ, ಹೊರಡು. ನನಗೆ ಮೇಳ ಇಲ್ಲ ಅಂತ ಮಾಡಬೇಡಿ, ಗೊತ್ತಾಯ್ತಲ್ಲ? ನಿನಗೆ ಮೇಳ, ನಾನು ಮೇಳ ಹೊರಡು ಹೊತ್ತಿನಲ್ಲಿ ಬೇರೆ ಮೇಳಕ್ಕೆ ಹೋದ್ರೂ ಹೋದೇನಾ? ಹೋಗು ಹೋಗು. ನನಗೆ ಆ ಸಾಮರ್ಥ್ಯ. ಅವರು ಪ್ರಸಾದ ಬಿಸಾಡುದಿಲ್ಲ. ನನ್ನ ಪುಣ್ಯ, ಅವ ಹೂ ಒಂದೇ ಹೊತ್ತಾಗ್ತಾ ಕೊಡುವ, ಕಾಯಿ ಕಡಿ ಹೊತ್ತಾಗ್ಲಿಲ್ಲ. ಅಲ್ಲಿ ಕಾಯಿ ಕಡಿ ಇಲ್ಲ, ಅಲ್ಲಿ ಮಾಡುದಿಲ್ಲ, ಅದು ಹೂ ಮಾತ್ರ. ಹೂವಿನ ನಾರಾಯಣ ನಾರಾಯಣ. ನೀನು ಹೋಗು, ನೀನು ಹೋಗು ನಾರಾಯಣ. ನೀನು ಹೋಗು, ನೀನು ಹೋಗು, ನೀನು ಹೋಗು, ನೀನು ಹೋಗು ಅಂತ ಹೇಳಿದರೂ ಹೋಗದೆ ಇರುವ ನಾರದರು. ನಾರದರು ಸರಿ, ಬಂದೇ ಮುಟ್ಲಿಲ್ಲ, ಹೋಗು ಅಂತ ಹೇಳ್ತೇನೆ. ಹೀಗೆ ಬರಬೇಕು, ಹೀಗೆ ಬರಬೇಕು. ಸ್ವಾಮಿ ನಾರದರೆ, ಹೋಗು. ಈ ದರೆ ಹಾರುವುದಕ್ಕೆ ಕುತ್ತಿಗೆಗೊಂದು ಕಬ್ಬಿಣ ಕಟ್ತಾರಲ್ಲ, ಮರದ ಗೂಟ ಕಟ್ತಾರಲ್ಲ, ದರೆ ಹಾರಲಿಕ್ಕೆ ನೋಡ್ತದೆ. ಇದೆಂತದ್ದು, ನೀರೆಲ್ಲ ಬೀಳ್ತಾ ಉಂಟು. ನಿಮ್ಮ ಪಾವನವಾದಂತಹ ಪಾದವನ್ನು ತೊಳೆದು ನಾನು ಕೃತಕೃತ್ಯನಾಗಬೇಕು ಎನ್ನುವ ಭಾವದಲ್ಲಿ ನಿಮ್ಮ ತೊಳೆದಿದ್ದೇನೆ. ಈಗ ನೀ ತೊಳೆದದ್ದು ಅದು ಹೂ. ಇದೆಂತ ಹೂ? ಅದು ಹೂ. ಎಲ್ಲವೋ ಪಾಪವೇ ಏನಾದ್ರೂ ಹೆಚ್ಚು ಕಡಿಮೆಯಾಗಿ ನನ್ನನ್ನು ಸೇರಿದ್ದಾರೆ. ಯಾರು ಪಾಪ? ಎಂತ ಪಾಪ? ಇಲ್ಲಿ ಬನ್ನಿ, ನಿಮ್ಮ ಮುಖಕ್ಕೆ ಆರತಿ ಮಾಡಿ ಒಂದು ಮಂಗಳಾರತಿ. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಅದು ಆರತಿ ಆಯ್ತಲ್ಲ? ಆರತಿ ಮಾಡುವುದಂದ್ರೆ ಮುಖ ಸುಡುವುದಲ್ಲ, ಮಂಗಳಾರತಿ ಆಯ್ತು. ಅಲ್ಲ, ಅದು ಗಂಟೆ ಆರತಿ ಎರಡು ಒಮ್ಮೆ ಹೀಗಾಗ್ಬೇಕು. ಅದು ನಾವು ಅಭ್ಯಾಸ ಇಲ್ಲದೆ ಇದ್ದರಿಂದ ಗಂಟೆ ಅಲ್ಲಾಡುವಾಗ ಅದಲ್ಲಾಡುವುದಿಲ್ಲ. ನಿತ್ತಲ್ಲಿ ಬೆಳಿಗ್ಗೆ ಇದು ಅದು ಯಾರು ಬಿದ್ದದ್ದು? ಇಲ್ಲಿ ಹತ್ತಿರದಲ್ಲಿ ಒಂದು ಗುಡಿ ಉಂಟು. ನಾನು ದಿನ ಅಲ್ಲಿಗೆ ಹೋಗುವ. ಎಲ್ಲಿಯಾದ್ರೂ ಹೋಗದೇ ಇದ್ರೆ ಪೂಜೆ ಆಗಿ ಅವರು ಪ್ರಸಾದ ಬಿಸಾಡುದಿಲ್ಲ. ನನ್ನ ಪುಣ್ಯ, ಅವ ಹೂ ಒಂದೇ ಹೊತ್ತಾಗ್ತಾ ಕೊಡುವ, ಕಾಯಿ ಕಡಿ ಹೊತ್ತಾಗ್ಲಿಲ್ಲ. ಅಲ್ಲಿ ಕಾಯಿ ಕಡಿ ಇಲ್ಲ, ಅಲ್ಲಿ ಮಾಡುದಿಲ್ಲ, ಅದು ಹೂ ಮಾತ್ರ. ಹೌದಾ? ಸರಿ ಸರಿ ಸರಿ. ಇದೆಂತದಿದು? ಮಗು ಅಳುವ ಶಬ್ದ ಕೇಳ್ತದೆ. ಅದು ಮಗು ಅಲ್ಲ. ಒಳಗೇನಾದ್ರೂ ಅದು ಮಗು ಅಲ್ಲ, ಮತ್ತೆ ಅದು ಪಾಪ. ಅದು ಪಾಪ. ಯಾರು ಪಾಪ? ಕಾಡು ಪಾಪ. ಕಾಡು ಪಾಪ? ಕಾಡು ಪಾಪ, ಕಾಡು ಪಾಪ. ಯಾರಾದ್ರೂ ಮನೆಗೆ ಬರ್ಲಿಕ್ಕೆ ಗೊತ್ತಿಲ್ಲ. ಕಾಡು ಪಾಪ ಕೂಗುದನ್ನ ಕೇಳ್ತದೆ, ಕೂಗುದಿಲ್ಲ, ಅದು ಬೇರೆ ರೀತಿ ಕೂಗ್ತದೆ. ಅದು ಯಾರು ಹೇಳಿದ್ದು? ಬೇರೆ ಇಲ್ಲಿಯ ಪಾಪ, ಇಲ್ಲಿಯ ಪಾಪ ಹಾಗೇ ಕೂಗುದು. ಹೌದಾ? ಈ ಪ್ರದೇಶದ ಕಾಡು ಪಾಪ ಹಾಗೆ. ಯಾವ ಪಾಪ? ಕಾಡೇ ಪಾಪ. ನಾರದರೆ ಬನ್ನಿ, ನಾರದರೆ ನೀವು ಕೂತ್ಕೊಳ್ಳಿ. ಮಂತ್ರ ಕೇಳಬೇಕಾದ ಆಶ್ರಮದಲ್ಲಿ ಜೋಜೋ ಲಾಲಿ ಕೇಳ್ತಾ ಉಂಟಲ್ಲ ಸ್ವಾಮಿ. ಲಾಲಿ ಹಾಡ್ದಾಗ ಕೇಳ್ತಾ ಉಂಟು. ಯಾವ ದಾರಿಯಲ್ಲಿ ಬಂದದ್ದು? ನಾನು ಈ ಕಡೆಯಿಂದ ಬಂದದ್ದು. ಹೌದು. ಅದೇ ಕಡೆಯಲ್ಲಿ ಬಹುಶಃ ಬರುವಾಗ ನಿಮ್ಮ ಕಣ್ಣಿಗೆ ಬೀಳಲಿಲ್ಲ. ಎರಡು ಬಿದಿರೆ ಮೆಳೆಗಳು. ಏನು ಬಿದಿರೆ ಮಳೆಗಳು? ಎರಡು ಒಂದಕ್ಕೊಂದು ತಾಗಿ ಹೀಗೆ ಇರುವುದು. ಗಾಳಿ ಬರುವಾಗ ಸ್ವಯೋ 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 ಅದು ನಿಮಗೆ ಜೋ 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 ಕೇಳುವುದು. ಓ ಹಾಗ. ಸರಿ ಸರಿ, ಆಯ್ತು, ಇರ್ಲಿ. ನಾ ಹೇಗೂ ದೂರದಿಂದ ಬಂದವ, ನಾನು ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಆಶ್ರಮದ ಒಳಗೆ ಹೋಗಿ ಕುಳಿತುಕೊಂಡು ಮಾತಾಡಿ. ಕೂತ್ಕೊಳ್ಳಿ, ಇಲ್ಲಿ ಒಳ್ಳೆ ಗಾಳಿ. ಆಶ್ರಮದ ಒಳಗಿರೋ ಗಾಳಿ ತಲೆ ತಿರುಗಿಸ್ತದೆ. ಹಾಗೆ ಹಾಗೆ ಇಲ್ಲೇ ಕುಳಿತು ಮಾತಾಡುದು. ಸರಿ 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 ಸರಿ. ಹೇಗುಂಟು ನಿಮ್ಮ ಪ್ರಯಾಣ, ತಿರುಗಾಟ? ಒಳ್ಳೆಯದುಂಟು. ಇದು ಹೇಳಿದ ಹಾಗೆ ನೀವು ನಿತ್ಯ ಸಂಚಾರಿ. ಹೌದು. ಮತ್ತೆ ನಮ್ಮ ವಶಿಷ್ಠಾಶ್ರಮಕ್ಕೆ ಮತ್ತೆ ಹೋದಿರಾ ಹೇಗೆ? ಅದೇ ಕೇಳುವಾಗ ಯಾಕೆ ಹಾಗೆ ಮಾಡುದು? ಹೇಗಿದ್ದಾನೆ ವಶಿಷ್ಠ? ವಶಿಷ್ಠನ ವಶಿಷ್ಠಾಶ್ರಮಕ್ಕೆ ಹೋದ್ರು ನಾ ಮಾಡಿದ ಮಂಗಳಾರತಿ ಹಾಗೆ ನಿಮಗೆ ಎಲ್ಲಿಯೂ ಆರತಿ ಆಗ್ಲಿಕ್ಕೆ. ಮುಖದಷ್ಟು ಹತ್ತಿರ ತಂದು ಮಾಡಿದವರು ಯಾರು ಇಲ್ಲ. ಅಯ್ಯೋ, ಅವ ಯಾರನ್ನು ಗೌರವಿಸುವುದಿಲ್ಲ. ಆರತಿಯೆಲ್ಲ ಅವನೇ ಮಾಡಿಸಿಕೊಡ್ತಾನೆ ಬಿಟ್ರೆ ಯಾರಿಗೂ ಆರತಿ ಮಾಡುವ ಕ್ರಮವೇ ಇಲ್ಲ. ನಾವು ಬಾಕಿದ್ದವರಿಗೆ ಮಾಡುದು ಆರತಿ. ವಶಿಷ್ಠಾಶ್ರಮಕ್ಕೆ ಹೋಗಿಯೇ ಬಂದವ ನಾನು. ವಶಿಷ್ಠಾಶ್ರಮಕ್ಕೆ ಹೋಗಿಯೇ ಇಲ್ಲಿಯವರೆಗಾಗಿ ಬಂದವ ನಾನು. ಏನ್ ಹೇಳಿದ ವಶಿಷ್ಠ? ಇಲ್ಲಿ ಬರುವುದಕ್ಕೆ ಮೊದಲೇ ಹೋಗಿದ್ದೆ. ಒಳ್ಳೆ ರೀತಿಯಾದ ಸ್ವಾಗತವನ್ನು ಏನೋ ಮಾಡಿದ, ಯಥಾಮತಿಯಾಗಿ ಎಲ್ಲವನ್ನೂ ಹೇಳಿದ, ಅವ ಸತ್ಕಾರವನ್ನು ಮಾಡಿದ, ಮತ್ತೆ ಹಲವು ಮಾತಾಡಿದ ನನ್ನಲ್ಲಿ. ಬಾಕಿದ್ದವರ ಬಗ್ಗೆ ದೂರಿ ಇರಬಹುದು,
ಬೇರೆ ಏನು ಹೇಳಲಿಕ್ಕೆ ಬರ್ತದೆ ವಸಿಷ್ಠನಿಗೆ? ಉಳಿದವರ ಬಗ್ಗೆ ದೂರಿದ್ದು ಹೌದು, ಅಲ್ಲ ಅಂತ ಅಲ್ಲ. ಆದ್ರೆ ಹೇಳಿದಲ್ಲಿ ಸತ್ಯ ಉಂಟಾ ಅಂತ ಇಲ್ಲಿ ನೋಡಿದ್ಮೇಲೆ ಅನಿಸ್ತಾ ಉಂಟು ನನಗೆ. ನಿಮ್ಗೂ ಸತ್ಯ ಅಂತ ಆಯ್ತಾ? ಹೌದೌದೌದು. ಏನವನ ಸತ್ಯ ನೋಡಿ ಬಿಡಿಸಿಡಿ. ಕಂಡದ್ದನ್ನ ಕಂಡ ಹಾಗೆ ಹೇಳಿದ್ದಾನೆ ಅವನು. ಅಂದ್ರೆ ಕಾಣದೇ ಇದ್ರು ಕಂಡದ್ದು ಕಂಡ ಹೌದು, ಹಾಗೆ ಅಷ್ಟು ಸ್ಪಷ್ಟ ಚಿತ್ರಣ ಬರಬೇಕು ಕೇಳಿದವನಿಗೆ. ಹಾಗೆ ಹೇಳ್ಕಳಿಸಿದ್ದಾನೆ. ಸುಳ್ಳು ಹೇಳಿ ಸತ್ಯ ಅಂತ ಮಾಡುವಲ್ಲಿ ವಸಿಷ್ಠ ಎತ್ತಿದ ಕೈ. ಇಲ್ಲ ಇಲ್ಲ ಇಲ್ಲ, ಸುಳ್ಳು ಹೇಳಿ ಸತ್ಯ ಮಾಡಿದ್ದಲ್ಲ. ನನಗೂ ಮೊದಲು ಹೇಳಿದಾಗ ಹಾಗೆ ಅನಿಸಿತ್ತು. ಹೇಗೂ ಅವನಿಗೆ ಆ ಹೇಳಿದವನನ್ನ ಕಂಡ್ರೆ ವಸಿಷ್ಠನಿಗೂ ಆಗುವುದಿಲ್ಲ. ಅವ ಯಾರ ವಿಷಯ ನನ್ನಲ್ಲಿ ಹೇಳಿದ್ದನೋ ಅವನನ್ನು ಕಂಡ್ರೆ ವಸಿಷ್ಠನಿಗೂ ಆಗುವುದಿಲ್ಲ. ಬಹುಶಃ ಆಗದೇ ಇದ್ದವರಿಬ್ರು ಹೇಳಿಕೊಳ್ಳುದಿರ್ತಲ್ಲ, ಅವ ಹಾಗೆ ಇವ ಹೀಗೆ ಅಂತ. ಹಾಗೆ ಸರಿಯಾಗಿ ಇಬ್ಬರನ್ನೂ ಗೊತ್ತಿದ್ದವರು. ಹೌದೌದು. ಅವರು ಇವರ ಬಗ್ಗೆ ಹೇಳಿದ್ರೆ ದೊಡ್ಡ ಸಂಗತಿ ಮಾಡುವುದಿಲ್ಲ. ಯಾಕಂದ್ರೆ ಕೇಳುವವರು ಇಬ್ಬರಿಗೂ ಬೇಕಾದವರಾದ್ರೆ ಅದು ಅವರ ವೈಯಕ್ತಿಕವನ್ನು ಹೇಳಿಕೊಳ್ತಾರೆ. ನಮಗೇನು, ನಮಗೆ ಯಾಕೆ ಸುಮ್ಮನಿರುವುದು. ಹೌದು, ನಿಮಗೆ ಮತ್ತೆ ಏನುಂಟು. ಆದ್ರೆ ಅಲ್ಲಿ ನೇರವಾಗಿ ಇಲ್ಲಿ ಬಂದ ಇಲ್ವಾ, ಅಲ್ಲಿ ಇಲ್ಲಿ ನೋಡುವಾಗ ಅವ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಸತ್ಯ ಉಂಟು ಅಂತ ಅನಿಸ್ತದೆ ನನಗೆ. ಏನದು? ಬರುವಾಗ ನನಗೊಂದು ಕತೆ ಹೇಳಿದ. ಏನ್ ಕತೆ? ವಸಿಷ್ಠ ಏನಂತೆ? ಒಬ್ಬ ಕಲ್ಲು ಕುಟುಕ ಇದ್ನಂತೆ. ಕಲ್ಲು ಕುಟುಕ ಅಂದ್ರೆ ಕಲ್ಲಿ ಕುಟ್ಟಿಗ. ಕಲ್ಲನ್ನು ಕುಟ್ಟಿ ಈ ಎಲ್ಲ ರೀತಿಯಾದಂತ ವಸ್ತುಗಳನ್ನು ಮಾಡುವ, ಕಲ್ಲಿನಿಂದ ವೈಭವೀಕರಣವನ್ನು ಅನಾವರಣಗೊಳಿಸಬಲ್ಲವ. ಕಲ್ಲನ್ನ ಕುಟ್ಟುತ್ತಾ ಇರುವ ಸಮಯದಲ್ಲಿ ಬಿಸಿಲಿನ ಬೇಗೆಗೆ ತಾಳಲಾರದೆ ಮನಸ್ಸಿನಲ್ಲಿ ಅಂದ್ಕೊಂಡಂತೆ, ನನ್ನನ್ನೇ ಈ ಬಿಸಿಲು ಸುಡುತ್ತದೆ, ಎಷ್ಟು ಪ್ರಖರ ಇದು, ಈ ಬಿಸಿಲೇ ನಾನಾಗಿದ್ರೆ ಹೇಗೆ ಅಂತ ಅಂದ್ಕೊಂಡಂತೆ. ಅಷ್ಟು ದೇವತೆಗಳು ಅಷ್ಟು ಅಂತ ಹೇಳಿದ್ರು. ಅವ ಬಿಸಿಲಾದ. ಕೆಲ ದಿನ ಕಳೆಯಿತು. ಬಿಸಿಲಿಗೆ ಮೋಡ, ಸೂರ್ಯನಿಗೆ ಮೋಡ ಅಡ್ಡ ಬಂದು ಬಿಸಿಲು ತಂಪಾಯ್ತು. ಛೇ, ಬಿಸಿಲನ್ನೇ ತಂಪು ಮಾಡಿತಲ್ಲ, ನಾನು ಮೋಡ ಆದ್ರೆ ಹೇಗೆ ಅಂತ ವಿಚಾರ ಮಾಡಿದ. ಹೌದು, ಮೋಡ ಆದ. ಹಾಗೆ ಮೋಡ ಸಂಚರಿಸುತ್ತಿರುವಂತಹ ಸಮಯದಲ್ಲಿ ದೊಡ್ಡದಾದಂತಹ ಪರ್ವತ ಇತ್ತು. ಹೌದು, ಆ ಪರ್ವತದ ಮೇಲೆ ಒಂದು ಬಂಡೆ ಇತ್ತು. ಆ ಬಂಡೆಗೆ ಮೋಡ ಅಡ್ಡ ಬಂತು. ಆಗ ಅಂದುಕೊಂಡಂತೆ, ಇಂತಹ ಮೋಡವನ್ನೇ ತಡೆದು ನಿಲ್ಲಿಸ್ತದೆ ನಾನೇ ಬಂಡೆಯಾಗಿದ್ರೆ ಅಂತ ಅಂದುಕೊಂಡಂತೆ. ಹೌದು, ಇವ ಬಂಡೆ ಆದ. ಕೆಲ ದಿನ ಕಡಿಯಿತು. ಆ ಕಲ್ಲು ಕುಟುಕ ಬಂದು ಚಾಣವೊಂದನ್ನು ತೆಗೆದುಕೊಂಡು ಅದನ್ನು ಕುಟ್ಟುವುದಕ್ಕೆ ಪ್ರಾರಂಭ ಮಾಡಿದ. ಛೇ, ಇಂತಹ ಕಠಿಣವಾದಂತಹ ಬಂಡೆಯನ್ನೇ ಚೂರು ಚೂರು ಮಾಡಿತಲ್ಲ, ನಾನಾ ಚಾಣವೇ ಆದ್ರೆ ಹಾಗೆ ಅಂತ ವಿಚಾರ ಮಾಡಿದ. ಅವ ಚಾಣವೇ ಆದ. ಯಾರು? ಕಲ್ಲು ಕುಟುಕ. ಗೊತ್ತಾಯ್ತಾ? ಕಲ್ಲು ಕುಟುಕ ಚಾಣವೇ ಆದ. ನೀವು ನನ್ನನ್ನು ತೋರಿಸಿ ಅಂತ ಅಲ್ಲ, ಹಾಗಲ್ಲ, ಕತೆ ಕೇಳ್ತಾ ಇದ್ದಿ ಅಂತ ಸ್ಪಷ್ಟ ಮಾಡ್ಕೊಂಡೆ ನಾನು. ಯಾವುದೋ ಆಗ್ಲಿಕ್ಕೆ ಹೋಗಿ ಕೊನೆಗೂ ಅವನು ಅದೇ ಆದ. ಆ ಚಾಣ ಕೆಲ ದಿನದ ಮೇಲೆ ಹರಿತ ಕಳೆದುಕೊಳ್ತು. ಬೆಂಕಿಯಲ್ಲಿ ಕಾಸಿ ಅದನ್ನ ಕಲ್ಲು ಕುಟುಕ ಬಡಿವಾಗ ಆ ಚಾಣ ಅಂದುಕೊಳ್ತಂತೆ, ನನ್ನನ್ನೇ ಬಡಿತಾನೆ, ನಾನು ಮತ್ತೆ ಕಲ್ಲು ಕುಟುಕ ಆದ್ರೆ ಹೇಗೆ ಅಂತ. ಮತ್ತೆ ಕಲ್ಲು ಕುಟುಕನೇ ಆದವ. ಇದು ವಸಿಷ್ಠರು ಹೇಳಿದ್ದು. ಬಹುಶಃ ಅವನಿಗೆ ಯಾರೋ ಹೇಳಿಕೊಟ್ಟಿದ್ದಾರೆ. ನಾ ಕೇಳಿದವರಲ್ಲಿ ಈ ಕತೆ ನನಗೆ ಯಾಕೆ ಉಪಯೋಗ ಬರ್ತದೆ, ನನ್ನಲ್ಲಿ ಹೇಳಿದ್ದು ಯಾಕೆ ಅಂತ ಕೇಳಿದೆ ನಾನು. ಸ್ವಾಮಿ, ಇಲ್ಲಿಂದ ಮುಂದೆ ನೀವು ಹೋಗುವುದು ಒಂದು ಕಡೆ, ಆ ಸ್ಥಳದಲ್ಲಿ ಈ ಕತೆ ಪ್ರಯೋಜನಕ್ಕೆ ಬರ್ತದೆ ಅಂತ ಆಡಿದ. ಎಲ್ಲಿ ಅಂತೆ? ಈ ಆಶ್ರಮದಲ್ಲಿ. ಅದು ಹೇಗೆ? ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗುತ್ತೇನೆ ಅಂತ ಹೊರಟು ಮೊದಲು ತ್ರಿಶಂಕುವಿನ ಪ್ರಕರಣ ಆಯ್ತು, ಅಲ್ಲಿ ಪುಣ್ಯವನ್ನ ಕಳೆದುಕೊಂಡ. ಈಗ ಮತ್ತೆ ತಪಸ್ಸು ಮಾಡುವವ ಮೇನಕೆಯ ಮೋಹದ ಬಲೆಯಲ್ಲಿ ಸಿಲುಕಿ ಯಾವ ಕಾರ್ಯವನ್ನ ಮಾಡಬೇಕೋ ಅದನ್ನ ಬಿಟ್ಟು ವಿಷಯಾಸಕ್ತಿಯಲ್ಲಿ ತೊಡಗಿದ್ದಾನೆ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ, ಮೂಲ ಅದೇ, ಅವ ಅಲ್ಲೇ ಇರ್ತಾನೆ, ಅವನ ಕಾರ್ಯ ಅದೇ, ಅವನು ಬ್ರಹ್ಮರ್ಷಿ ಆಗುದಿಲ್ಲ ಅಂತ ಹೇಳಿದ ನನ್ನಲ್ಲಿ. ನಾನಲ್ಲ ಹೇಳಿದ್ದು, ವಸಿಷ್ಠ. ಅರ್ಥವಾಯಿತು. ವಸಿಷ್ಠ ನನಗೆ ನೇರವಾಗಿ ಹೇಳುವುದಕ್ಕಾಗದೆ ನಿಮ್ಮ ಮೂಲಕವಾಗಿ ಹೀಗೊಂದನ್ನು ಹೇಳಿದ್ದಾನೆ ಅಂತಾದ್ರೆ ನನ್ನ ಬಗ್ಗೆ ಇನ್ನೂ ಅವ ಯೋಚನೆ ಮಾಡ್ತಲೇ ಇದ್ದಾನೆ. ನನ್ನಿಂದ ಸಾಧಿಸುವುದಕ್ಕಾಗದೇ ಇರುವುದನ್ನು ನಾನು ಹೇಳಿದೆ ಎಂಬ ಹಾಗೆ ಭಾವಿಸ್ತಾನೆಯೇ, ಬಯಸುತ್ತಾನೆಯೇ? ತಪ್ಪು ಅಂತ ಮಾಡಿದ್ದೇನೆ ನಾನು ಬ್ರಹ್ಮ ಋಷಿಯಾಗುವ ಹಾದಿಯಲ್ಲಿ ಸಿಕ್ಕಿದಂತಹ ಒಂದು ವಿಶ್ರಾಂತಿ ಧಾಮ ಅಂತ ತಿಳಿತೇನೆ. ಇದರಿಂದ ಹೊರಟಿರುವಂತಹ ನಾನು ಇದಕ್ಕಿಂತ ಇಮ್ಮಡಿ ಮುಮ್ಮಡಿಯಾದಂತಹ ವೇಗದಲ್ಲಿ ಯಾವುದನ್ನು ಮುಟ್ಟಬೇಕೋ ಅದನ್ನು ಮುಟ್ಟುವಲ್ಲಿ ಸರ್ವ ಸಮರ್ಥರಾಗುತ್ತಾನೆ ಮಹರ್ಷಿ ವಿಶ್ವಾಮಿತ್ರ. ಬ್ರಹ್ಮ ಋಷಿ ಆಗ್ತಾನೆ. ನೀವೇನೂ ಯೋಚನೆ ಮಾಡಬೇಡಿ. ನಿಮಗೆ ಧೈರ್ಯ ಬಾರದೆ ಇದ್ರೆ ಕೈ ಕೊಡಿ, ನಂಬಿಕೆ ಕೊಡ್ತೇನೆ. ಇದನ್ನು ಹೋಗಿ ಅವನಿಗೆ ಹೇಳಿ. ಅರ್ಥ ಆಯ್ತಲ್ಲ? ಆದಷ್ಟು ಬೇಗ ನಿನ್ನ ಆಸೆ ಈಡೇರು. ಪ್ರಸಂಗ ಮುಗಿಸ್ತೇನೆ ನಾನು. ನೀವೇನು ಚಿಂತೆ ಮಾಡೋದು ಬೇಡ. ಹೊರಡಿ.
ಮಲಗಿದೆ, ಎದ್ರಿ ಕಷ್ಟ ಆಗುತ್ತೆ. ಮಗು ಮಲಗಿದ್ರೆ ಅದರ ಬಾಯಿಗೆ ಎಂತದನ್ನಾದ್ರೂ ತುರುಕಿಸಬೇಕು. ಅಂದ್ರೆ ಬೊಪ್ಪೇಕುದು ಎಂತದಕ್ಕೆ? ಅದು ನಾರದ್ರು ಬಂದು ಹೋದ್ರೆ ಹಾಗೆ. ನನ್ನ ಜೀವನದಲ್ಲಿ, ಅಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿ ಬನ್ನಿ. ಸರಿ, ನನ್ನ ಬದುಕಿನಲ್ಲಿ, ನನ್ನ ಹಾದಿಯಲ್ಲಿ ಕಂಟಕವಾಗಿ ಬಂದಂತಹ ನೀನು, ನಿನ್ನ ಕಂಠ ಹಿಡಿದು ಹೊರಗೆ ತಗುತ್ತೇನೆ. ಮಗ ನೀನು ಬೇಡ ಮಗ. ನನ್ನ ಜೀವನಾಂಬರದಲ್ಲಿ ಬಂದು ನನ್ನ ಬದುಕನ್ನೇ ಕತ್ತಲು ಮಾಡಿದಂತಹ ಏ ಮೋಡವೇ, ನನ್ನ ಬದುಕಿನ ಅವಕಾಶಕ್ಕೆ ಮುತ್ತಿದಂತಹ ಧೂಮಕೇತುವೆ, ನಡೆ ಹೊರಡು. ನಾನೇನು ಬಾಡಿಗೆ ಕೊಟ್ಟು ಇಟ್ಟದ್ದು ಅಲ್ಲ, ಅದು ಬೇಡಿಕೊಂಡು ಬಂದದ್ದು ಅಲ್ಲ, ಷರತ್ತು ಮಾಡಿಕೊಂಡು ಇಲ್ಲಿ ಬಂದಿದ್ದವಳು ನಾನು. ಭಾಷೆ ಮತ್ತೆ ಭಾಷೆ ಕೊಡ್ಲಿಲ್ಲ. ಭಾಷೆ ನನಗೆ ಭಾಷೆ ಕೊಟ್ಟ ಮಾತು ಕೊಟ್ಟವಾಗ ತಪ್ಪಿದಂತ ಭಾಷೆಯು ಕೊಟ್ಟಿಯ ಭಾಷೆ ಸತ್ತು ಚಿಲಪಟ್ಟಿದ ನಿನ್ನೊಳಗೆ ಕಟ್ಟಿಸಿ ನೋಡದಿರುವುದು ಈ ದಟ್ಟರ ನಡೆ ಬೇಗ. ಕೊಟ್ಟ ಮಾತು ಮೇನಕ. ನನ್ನಿಂದಾಗಿ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗುವಾಗುವಲ್ಲಿವರೆಗೆ ಸೀಮಿತವೇ ಬಿಟ್ಟರೆ ಅದಕ್ಕಿಂತ ಹೆಚ್ಚಲ್ಲ. ಅಲ್ಲ, ಮಗು ಯಾವತ್ತೂ ಆಗಿದೆ. ಹೌದು. ನೀನು ಆ ಕ್ಷಣದಲ್ಲೇ ಹೊರಟು ಹೋಗಬೇಕಿತ್ತು. ಆದ್ರೂ ನನ್ನನ್ನು ಹೀಗೆ ಕುಣಿಸ್ತಾ ಇರುವೆ. ಈಗ ನನಗೆ ಜ್ಞಾನೋದಯವಾಗಿದೆ. ನೀನು ಹೆಣ್ಣಲ್ಲ, ನೀನು ಮಾರಿ, ನೀನು ಮಾಯೆ, ನೀನು ಪಿಶಾಚಿ. ನನ್ನ ಬದುಕಿನ ಶ್ರೇಯಸ್ಸಿನಲ್ಲಿ ನನಗೆ ಬಂದೊದಗಿದಂತಹ ಕಂಟಕ ನೀನು. ನನಗಿದು ಮೊದಲೇ ಗೊತ್ತಿತ್ತು, ನಿಮ್ಮದಲ್ಲ, ನಿಮ್ಮ ಗಂಡಸು ಜಾತಿಯ ಬುದ್ಧಿ. ಬಲ್ಲೆನು ಪುರುಷನ ಬಗೆಯ, ಬಲ್ಲೆನು ಪುರುಷನ ಬಗೆಯ, ಮೊದಲಲ್ಲಿ ತೋರುವರು ವಿನಯ, ಮೊದಲಲ್ಲಿ ತೋರುವರು ವಿನಯ. ಒಂದೆನು ಎಂಬರು ಕಡೆಗೆ ನಾನಿಲ್ಲದೆ ಹೋಗುವೆ ನುಡಿಗೆ. ಮತ್ತೆ ಸುಳ್ಳ ಹೇಳುವುದು, ನಾರದರು ಬಂದಲ್ಲಿ ಜಗಳ ಆಗುತ್ತದೆ ಎನ್ನುವ ಹಾಗೆ ಕಲಹಪ್ರಿಯ ನಾರದ. ಇಷ್ಟರವರೆಗೆ ಸುಖ ಸಂತೋಷಲಿದ್ದವರು ಈಗ ನೀವು ಜಗಳಕ್ಕೆ ಕಾಲು ಕೆರೆದುಕೊಂಡು ಬರ್ತೀರಿ ಅಂತಾದ್ರೆ ಅದಕ್ಕೆ ನಾರದ ಕಾರಣನೇ ಹೊರತು ನಾನು ಕಾರಣ ಅಲ್ಲ. ವಾಸ್ತವವನ್ನು ನಾರದ ತಿಳಿಸಿದ. ನೀವು ಗಂಜಿ ಊಟ ಮಾಡಿ ಸರಿಯಾಗುತ್ತೀರಿ, ಬನ್ನಿ. ನನ್ನ ಊಟವ ನೀನು ನಡೀಲಿಲ್ಲ. ಕೆಟ್ಟವಳೆ. ಏತ ಕೆಟ್ಟವಳೆ, ಏತ ಕೆಟ್ಟವಳೆ. ನನಗೆ ಗೊತ್ತುಂಟು ಸ್ವಾಮಿ, ಇವತ್ತಲ್ಲ ನಾಳೆ ಆದ್ರೆ ಹೀಗೆ ಆದೀತು ಎನ್ನುವುದೊಂದು ಯೋಚನೆ ನನಗಿತ್ತು. ಯಾಕಾಗಿ ಬಲ್ಲೆನು ಪುರುಷನ ಬಗೆಯ. ನಿಜ ಎಂತದ್ದು, ನಿಮ್ಮ ಗಂಡಸು ಜಾತಿ ಬುದ್ಧಿ ಹೀಗೆ. ನಿನ್ನ ದೇವೇಂದ್ರನು ಗಂಡು ಇರ್ಲಿ, ಅವನು ಹಾಗೆ. ನಿನ್ನ ಚಿತ್ರಸೇನ ಭಾಗವತ ಇದ್ದಾನಲ್ಲ, ಹೌದು, ಅವನು ಗಂಡು. ಇರ್ಲಿ ಇರ್ಲಿ. ಯಾಕೆ ಗೊತ್ತಾ, ಎಲ್ಲ ಗಂಡಸರಂತೆ ಹೆಣ್ಣು ಬೇಕು ಅಂತ ಆದಾಗ ವಿನಯವನ್ನು ಪ್ರದರ್ಶಿಸುವುದು. ಅಯ್ಯೋ ಬಾ ಹಾಗೆ ಹೀಗೆ ಚಿತ್ರಸೇನ ಕಾಲಿಗೆ ನಮಸ್ಕಾರ ಮಾಡಿ ಬರ್ತೀರಿ. ಹೌದು, ಚಿತ್ರಸೇನನ ಹಾಡಿಗೆ ಕಲಾವಿದೆಯರಾದ ನೀವು ಹೆಜ್ಜೆ ಹಾಕ್ತೀರಿ. ಹೌದು, ಈಗ ಗಂಡು ಮಕ್ಕಳನ್ನು ಬೈತೀರಿ. ಅಯ್ಯದೇನು? ಆ ಕುದುರೆ ಮುಖದವ ಯಾರು? ಯಾರು? ಊರ. ಹೌದು, ಗಂಡು. ಗಂಡು. ಏನಾಯ್ತು? ಬಾರಿಸ್ತಾನೆ. ಹೌದು, ಇಲ್ಲಿ ಆದ್ರೆ ಸ್ವಭಾವ ಬೇರೆ, ಅವರಲ್ಲಿರುವಂತ ಕಲೆ ಸ್ವರೂಪಗಳು ಬೇರೆ. ಹೌದಲ್ಲ, ಗಂಡಸರ ಸ್ವಭಾವ ಹೇಳಿದ್ದು, ಸ್ವರೂಪಗಳು ಬೇರೆ ಬೇರೆ ಉಂಟು. ನಾನು ಅದನ್ನ ಆಡ್ತಾ ಇರುವುದಲ್ಲ. ಯಾಕಾಗಿ ಹೆಣ್ಣನ್ನು ಹೋಲಿಸಿಕೊಳ್ಳುವ ಹೊತ್ತಿನಲ್ಲಿ ಬಗೆ ಬಗೆಯಾಗಿ ವರ್ಣಿಸುತ್ತೀರಿ, ನಿಮಗೆ ಬೇಕಾದ ಹಾಗೆ. ಈಗ ಅಷ್ಟು ಬೈಯುವುದಕ್ಕೆ ಎಂತದುಂಟು? ಗಂಡನ್ನು ಮೋಹಿಸುವುದಕ್ಕೆ ನೀವು ಯಾವ ಕರ್ಮ ಬೇಕಾದ್ರೂ ಮಾಡ್ತೀರಿ. ನಾನು ನಿಮ್ಮನ್ನು ಮೋಹಿಸಿದ್ದು ಅದೆಂತದ್ದು ನೀನಲ್ಲದೆ? ಅವತ್ತು ನನ್ನ ನೋಡಿ ಹೇಳಿದ್ಯಾರು? ಶ್ರುತಿ ಪೆಟ್ಟಿಗೆ ಹರಿದಿತ್ತು. ಹೋಗ್ಲಿ, ನನ್ನ ಶ್ರುತಿಗೆ ಸೇರೋದು ಇಲ್ಲ ಅಲ್ಲಿ ಬಟ್ಟಿ. ನೋಡು, ನಾನು ಪುಷ್ಕರ ಬಾಪುರಿ ಅಂತ ಹೇಳಿಕೊಂಡು ಹೊಗಳಿದ್ಯಾರು? ಪುಷ್ಕರ ಕ್ಷೇತ್ರದಲ್ಲಿ ನಾ ಕುಳಿತವ. ಇರ್ಲಿ, ನಿನ್ನ ಹೆಣ ಅಲ್ಲಿಗೆ ಬಂದದ್ದು ಯಾಕೆ? ಎಂತದ್ದು? ನಿನ್ನ ಹೆಣ ಅಲ್ಲಿಗೆ ಬಂದದ್ದು ಯಾಕೆ? ಅಲ್ಲಿ ಇದು ಉಂಟು ಅಂತ. ಅದು ಇದು ಹೇಳುದು ಯಾವ್ದಕ್ಕೆ? ಹೌದಾ? ಅದಕ್ಕೆ. ಇದು ಬಂತಲ್ಲ. ಹೌದು, ಯಾಕೆ ಇದು ಇದು? ಬಂತು ಹೀಗೆ. ಹೌದು, ಕಂಬಕ್ಕೆ ಹೊರಗಿ ನಾನು ಹೇಗೆ ಬೇಕಾದ್ರೆ ನಿಂತುಕೊಳ್ತೇನೆ. ನಾನು ನಿಲ್ಲುವ ಜಾತಿ ಅವಳೆ. ಈಗ ತಪಸ್ಸು ಮಾಡುವವರು ಕಣ್ಣು ಮುಚ್ಚಿ ತಪಸ್ಸು ಮಾಡುದು, ಕಣ್ಣು ಬಿಟ್ಟು ತಪಸ್ಸು ಮಾಡುದಾ? ನೀವು ಕಣ್ಣು ಬಿಟ್ಟು ನೋಡಿದ್ಯಾ? ನನ್ನನ್ನು ಕಣ್ಣು ಬಿಡುವ ಹಾಗೆ ಮಾಡಿದವಳು ನೀನು. ನಾನು ತಪಸ್ಸು ಮಾಡುವ ಜಾಗದಲ್ಲಿ ನಿನ್ನದೆಂತದ್ದು? ನಾನು ಆಡುವುದೇನು, ಕುಣಿಯುವುದೇನು, ನಿನಗೆ ವಿಶ್ರಾಂತಿ ಮಾಡಲಿಕ್ಕೆ ಜಾಗ ಅದ? ನಾನು ನನ್ನಷ್ಟಕ್ಕೆ ಇದ್ದೆ. ನಿಮಗೆ ಸಂಯಮ ಉಂಟು ಅಂತಾದ್ರೆ ನೀವು ಮತ್ತೆ ತಪಸ್ಸಿಗೆ ಕುತ್ಕೊಳ್ಬೇಕಾಗಿತ್ತು. ನನ್ನ ಇದು ಓಡ್ತಾ ಬಂದ ಎಂತದ್ದೇ ಇರಲಿ, ನಮ್ಮ ಲೆಕ್ಕಾಚಾರ ಮುಗಿದಿದೆ. ಹೌದು, ಹೌದಾ? ನಿನ್ನ ತಿರುಗಾಟದ ಅವಧಿ ಮುಗಿದಿದೆ. ನಮ್ಮ ಮೇಳಕ್ಕೆ ನೀನು ಬೇಡ, ಹೊರಡು. ನನಗೆ ಮೇಳ ಇಲ್ಲ ಅಂತ ಮಾಡಬೇಡಿ, ಗೊತ್ತಾಯ್ತಲ್ಲ? ನಿನಗೆ ಮೇಳ, ನಾನು ಮೇಳ ಹೊರಡು ಹೊತ್ತಿನಲ್ಲಿ ಬೇರೆ ಮೇಳಕ್ಕೆ ಹೋದ್ರೂ ಹೋದೇನಾ? ಹೋಗು. ನನಗೆ ಆ ಸಾಮರ್ಥ್ಯ ಹೋಗು. ನನಗೆ ಮೇಳಕ್ಕೆ ಸಾಮರ್ಥ್ಯವನ್ನು ನನ್ನಲ್ಲಿ ತೋರಿಸಬೇಡ. ನಾವು ತೋರಿಸಿದ ಸಾಮರ್ಥ್ಯವನ್ನು ಕಟ್ಟಿಕೊಂಡು ನಡೆ. ಎಲ್ಲಿಗೆ ಬೇಕಾದ್ರೆ ಹೋಗುತ್ತಿದ್ದೆ. ನಾನು ಹೋಗುತ್ತಿದ್ದೆ, ಆದ್ರೆ ಈ ರೀತಿಯ ಕಲಿಸಿಕೊಂಡು ಕ್ರಮವೈದು 25 ವರ್ಷಗಳಿಂದ ನಿಮ್ಮ ಜೊತೆಯಲ್ಲಿ ಸಂಸಾರ ಮಾಡಿದ್ದೇನೆ. ಒಂದು ಗಂಡ ಹೆಂಡತಿ ಹೇಗೆ ಸಂಸಾರ ಮಾಡುತ್ತಾರೆ ಅದಕ್ಕಿಂತ ಹೆಚ್ಚು ನಿಮ್ಮ ದಾಸಿಯಾಗಿ, ನಿಮ್ಮ ಮನೆಯ ಕೆಲಸದವಳ ಹಾಗೆ, ನಿಮಗೆ ಸಖಿಯಾಗಿ ನಿಮ್ಮನ್ನು ಉಪಚಾರ ಮಾಡಿದ್ದೇನೆ. ನಿಮ್ಮ ಕಾಲು ತೊಳೆದಿದ್ದೇನೆ, ಕಾಲುತ್ತಿದ್ದೇನೆ, ನಿಮಗೆ ಅಡುಗೆ ಮಾಡಿ ಬಳಸಿದ್ದೇನೆ. ಇಷ್ಟು ಮಾಡಿರುವಂತ ನನ್ನನ್ನು ಕಳಿಸಿಕೊಡುವ ಬಗೆ ಹೀಗ ನನ್ನನ್ನು ಕರೆಯುವುದು, ನನ್ನನ್ನು ಮುಂದೆ ನಿಲ್ಲಿಸಿಕೊಂಡು ಹೇಳುವುದು, ಅದು ಬೇಕಾದ್ರೆ ಒಂದು ಬಾಗಿನ ಕೊಡುದು, ಅಲ್ಲಿ ಹೇಳುದು, ಅಮ್ಮ ಮೇನಕಾದೇವಿ
ನನಗೆ ಮೊದಲು ತಲೆ ಹಾಳಾಗಿತ್ತು, ಈಗ ನನ್ನ ತಲೆ ಸರಿಯಾಯಿತು ನಾರದರು ಬಂದ ಮೇಲೆ. ನನ್ನ ಮಂಡ್ಯ ಸರಿಯಾದ ಮೇಲೆ ನಾನು ಇನ್ನು ಬೇರೆ ದಾರಿ ನೋಡಿಕೊಳ್ತೇನೆ. ತಾವಿನ್ನು ಹೋಗಬಹುದು. ಒಂದು ಗೌರವದಲ್ಲಿ ಕಳಿಸಿಕೊಡುವುದನ್ನು ಬಿಟ್ಟು ತಲಾಗು! ಇದು ನಿಮ್ಮ ಮೂಗಿನಿಂದ ಬಿದ್ದೋಳ ನಾನು? ಅಲ್ಲ, ಅದಕ್ಕಿಂತ ಹೀಗೆ ಹೇಳ್ಬೋದಲ್ಲ, ಎಂತದು? ಅಮ್ಮ ತಾಯೇ, ನೀನು ತಲೆ ಹಾಳು ಮಾಡ್ಲಿಕ್ಕೆ ಬಂದವಳು ಅಂತ ನನಗೆ ಆಗ ಗೊತ್ತಾಗ್ಲಿಲ್ಲ. ಯಥಾರ್ಥಕ್ಕಾದ್ರೂ ತಲೆ ತಿನ್ನುವಳು ಅಂತ ಗೊತ್ತಾಗಿದೆ. ನಡೆ ಇಲ್ಲಿಂದ ಅಂತ ಹೇಳ್ಬೋದಲ್ಲ. ಹೌದು, ನಡೆ ಅಂತೇಳಿ ಅಷ್ಟು ಹಗುರ ಮಾಡೋದಕ್ಕೆ. ಮನುಷ್ಯನಾದವನು ಯಾವಾಗಲೂ ಕೃತಜ್ಞನಾಗಿರ್ಬೇಕು. ನಾನು ನಿಮಗೆ ಕಂಟಕವ ನೋಡು, ಎಂತದು? ದಾರಿಯಲ್ಲಿ ನಡೆಯುವಾಗ ಒಬ್ಬನ ಕಾಲಿಗೆ ಒಂದು ಮುಳ್ಳು ಚುಚ್ಚುತ್ತದೆ. ಅದು ಸುಮಾರು ಸಮಯ ಅಲ್ಲಿ ಇರ್ತದೆ. ಮತ್ತೆ ಏನೇನೋ ಮಾಡಿ ಅದನ್ನು ತೆಗಿತಾನವ. ಹೌದು, ಎಷ್ಟೋ ಸಮಯದಿಂದ ನಮ್ಮ ಕಾಲಿನಲ್ಲೇ ಉಂಟು, ನಮ್ಮೊಟ್ಟಿಗೆ ಉಂಟಲ್ಲ ಎನ್ನುವುದರಿಂದ ಹೌದು ಆ ಮುಳ್ಳನ್ನು ತೆಗೆದು, ಅಯ್ಯ ಮುಳ್ಳೆ, ನಿನಗೆ ಅನಂತಾನಂತ ಧನ್ಯವಾದಗಳು. ನನ್ನ ಜೊತೆಯಲ್ಲಿ ಇಷ್ಟರವರೆಗೆ ಇದ್ದದ್ದಕ್ಕೆ ನಿನಗೆ ಸಾವಿರ ಹೇಳಲಿಕ್ಕುಂಟ. ನೀನು ನನ್ನ ಕಾಲಿಗಲ್ಲ, ನನ್ನ ಬದುಕಿಗೆ ಅಂಟಿದ, ನನಗೆ ಚುಚ್ಚಿದ ಕಂಟಕ. ನೀನು ನಂಜಿನ ಮುಳ್ಳು. ಹೌದು, ನಾನು ಆಯ್ತು. ನಿಮಗೆ ಈಗ ನಂಜಿನ ಮುಳ್ಳು ಈಗ ಕಂಡಿತಲ್ಲ, ನನಗೆ ನೀವು ಕೃತಜ್ಞರ ತನ್ನಿಸುವುದು. ಯಾಕೆ ಗೊತ್ತಾ? ಇಷ್ಟು ಸಲ ಇದ್ದವರಿಗೆ ಧನ್ಯವಾದ ಬೇಡ. ಒಬ್ಬನೊಬ್ಬ ಹೊಳೆಯನ್ನು ದಾಟುತ್ತಾನೆ. ಹೊಳೆಯನ್ನು ದಾಟಿದ ಮೇಲೆ ತಾನು ದಾಟಿಕೊಂಡು ಬಂದಂತ ದೋಣಿ ಉಂಟಲ್ಲ, ಯಾವನು ಆ ದೋಣಿಯನ್ನು ತುಳಿದು ಹೋಗುವುದಿಲ್ಲ, ಆ ದೋಣಿಯನ್ನು ಕಟ್ಟಿ ಹೋಗುತ್ತಾನೆ. ಮತ್ತೊಮ್ಮೆ ಮತ್ತೆ ನಾನು ಹೊಳೆ ದಾಟ್ಲಿಕ್ಕೆ ಇರ್ತದೆ ಎನ್ನುವ ಹಾಗೆ ನೀವು ಸಂಸಾರ ಸಾಗರದಲ್ಲಿ ದಾಟಿದ ದೋಣಿ ಇದು. ಈಗ ಎಡಕಾಲಲ್ಲಿ ಒದ್ದು ಕಳಿಸಿದ ಹಾಗೆ ಕಳಿಸ್ತೀರಲ್ಲ, ನೀವು ಕೃತಜ್ಞರ ಹೌದಲ್ವಾ? ನೀವು ಕಾರಣ ಉಂಟು. ಎಂತದು? ದೋಣಿಯಲ್ಲಿ ದಾಟಿ ಈಚೆ ಬದಿಗೆ ಬರ್ಲಿಕ್ಕಿದ್ರೆ ಕಟ್ಟಿ ಹೋಗ್ಬೇಕು. ಹೌದು, ನಮಗೆ ದಾಟಿ ಆಗಿದೆ, ಇನ್ನು ಬರ್ಲಿಕ್ಕಿಲ್ಲ, ತುಳಿಯುವುದೇ ಇಲ್ಲ. ಹೋಗ್ಲಿ ಅತ್ತಲಾಗಿ, ನಮಗೆ ದೋಣಿಯೇ ಬೇಡ. ಅಷ್ಟು ಹಗುರದ ದೋಣಿ ಅಂತ ಮಾಡಿದ್ರೆ ಇದು ಹಗುರದ್ದಲ್ಲ, ಅದು ಭಾರದ್ದೇ ಇರಬಹುದು. ನಮಗೆ ದೋಣಿಯ ಅವಶ್ಯಕತೆ ಇಲ್ಲ. ಬೇಡ ಸ್ವಾಮಿ. ಆದ್ರೆ ಮನುಷ್ಯನಾದವನು ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಯಾಕೆ? ಅವನೊಂದು ಉಪಕಾರ ಸ್ಮರಣೆ ಅನ್ನುವಂಥದ್ದು ಬೇಕು. ನಾನು ಅದೇ ಹೇಳುದು, ನಿಮ್ಮ ಸೇವೆ ಮಾಡಿದ್ದೇನೆ, ಯಾವನೇ ಆಗಿರಲಿ. ಇಷ್ಟರ ತನಕ ನನ್ನ ದೇಹದ ಸುಖ ಉಂಡಿದ್ದೀರಲ್ಲ ನೀವು. ಒಬ್ಬ ಅಥವಾ ಒಬ್ಬನೊಬ್ಬ ತನ್ನ ಉಂಡ ತಟ್ಟೆಯನ್ನು ದಿವಸ ಉಣ್ಣುತ್ತಾನೆ ತಟ್ಟೆಯಲ್ಲಿ. ಅಂತ ಬಂಗಾರದ ತಟ್ಟೆಯನ್ನು ಊಟ ಮಾಡಿದ ಮೇಲೆ ಯಾರಾದ್ರೂ ಬಿಸಾಡ್ತಾನ? ಇಲ್ಲ. ಅದನ್ನು ಚಂದ ಮಾಡಿ ತೊಳೆದು ನಾಳೆಗೆ ಬೇಕು ಉಣ್ಣುವುದಕ್ಕೆ ಅಂತ ಹೇಳ್ಕೊಂಡು ತೆಗೆದಿಡ್ತಾನೆ. ಹೌದಲ್ಲ? ಅಂತ ಒಂದು ಬಂಗಾರದ ತಟ್ಟೆ ಹಾಗೆ ನನ್ನನ್ನು ಉಂಡಿದ್ದೀರಿ ನೀವು. ಈಗ ನೀವು ತೆಗೆದು ಬಿಸಾಡ್ತೀರಲ್ಲ, ನಿಮಗೆ ಪ್ರಜ್ಞೆ ಉಂಟ? ನಿಮಗೆ ಕಾರಣ ಉಂಟು. ಎಂತದ್ದು? ಜೋರು ಹಸಿವೆ ಆಗಿತ್ತು. ಹೌದು, ಬೆಂಜಿದೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಒಂದು ಬಾಳೆ ಬುಡದಿಂದ ಪಕ್ಕನೆ ಒಂದು ಬಾಳೆ ಎಲೆಯನ್ನು ಕೊಯ್ದು ನಾನು ಅದಕ್ಕೆ ಅರೆಬೆಂದ ಅನ್ನವನ್ನು ಹಾಕಿ ಮುಕ್ಕಿದ್ದೇನೆ. ಮತ್ತೆ ಗೊತ್ತಾಯ್ತು ಹೊಟ್ಟೆ ನೋವು ಆಗುವಾಗ ಇದು ಊಟ ಮಾಡಬಾರದೇ ಇದ್ದದ್ದು ಅಂತ. ಅದಕ್ಕಾಗಿ ಬಾಳೆ ಎಲೆಯನ್ನು ತೆಗೆದು ಬಿಸಾಡಿದ್ದೇನೆ. ಹೋಗು ಅತ್ಲಾಗಿ. ಹಾಗಾದ್ರೆ ಬಂಗಾರದ ತಟ್ಟೆ ಇರ್ತದೆ? ಬಂಗಾರದ ತಟ್ಟೆ ಅಲ್ಲ, ನೀನು ಬಂಗಾರದ ತಟ್ಟೆ ಅಲ್ಲ, ನೀನು ಹರಿದ ಬಾಳೆ ಎಲೆ. ನೀನು ಬಂಗಾರದ ತಟ್ಟೆ ಯಾರು? ಬಂಗಾರದ ತಟ್ಟೆ ಮನೆಯಲ್ಲಿರುವ ಸ್ವಂತ ಹೆಂಡತಿ. ನಾನೀಗ ನಿಮಗೆ ಹರಿದ ಬಾಳೆ ಎಲೆ. ಆಯ್ತು, ನೀನು ಹೆಂಡತಿಯಲ್ಲ. ನೀನು ಆಗ ಪ್ರಾರಂಭದಲ್ಲಿ ಹೇಳಿದ ವಾಕ್ಯ, ನಿನಗೆಲ್ಲರೂ ಗಂಡಂದಿರು, ನೀನು ಯಾರಿಗೂ ಹೆಂಡತಿಯಲ್ಲ. ಎಲ್ಲರಿಗೂ ಒಂದೊಂದು ಬಂಗಾರದ ಬಟ್ಟಲು. ಹೆಂಡತಿ ಹಾಗೆ ಇದ್ದೆ ನಾನು. ಹೆಂಡತಿಯ ಹಾಗೆ ಇದ್ದದ್ದು. ಹೆಂಡತಿ ಎನ್ನುವಳು ಬಂಗಾರದ ಬಟ್ಟಲು. ಗಂಡ ಹೆಂಡತಿ ಆಗಿರ್ಲಿಲ್ವಾ? ಇಲ್ಲ. ಗಂಡ ಹೆಂಡತಿ ಅಲ್ವಾ? ಯಾರು ಪುರೋಹಿತ? ಯಾರು ಪುರೋಹಿತ? ಯಾರು ಸತ್ಯವಾಚನ ಮಾಡಿದವ? ಯಾರು ಪುರೋಹಿತರು? ಆಗಲಿಲ್ಲ ನನಗೆ. ಎಂತದು? ಕಲ್ಯಾಣ ಅಂತ ಉಂಟಾ? ಇದು ಮೇನಕೆ ವಿವಾಹ ಅಂತ ಉಂಟಾ? ವಿಶ್ವಾಮಿತ್ರ ವಿವಾಹ ಅಲ್ಲ, ಮೇನಕೆ ಕಲ್ಯಾಣ ಅಲ್ಲ. ಆದ್ರೆ ವಿಶ್ವಾಮಿತ್ರ ಮೇನಕೆ ಸುಳ್ಳ? ವಿಶ್ವಾಮಿತ್ರ ಮೇನಕೆ ಎಂತದ್ದು ಯಾರಿಗೊತ್ತು? ಇಷ್ಟೇ, ಇಷ್ಟೇ. ಆಯ್ತು, ಇಷ್ಟೇ ಹೇಳಿಸಿಕೊಂಡ ಮೇಲೆ ಮತ್ತೆ ನನಗೆ ಇಲ್ಲಿ ಇರಬೇಕು ಅಂತಿಲ್ಲ. ಹೋಗುತ್ತೇನೆ. ಮತ್ತೆ ನಿಲ್ಲಬೇಕು ಅಂತ ಕಾರಣ ಉಂಟು. ಇಟ್ಕೊಳ್ಳಿ, ನಿಮ್ಮ ಸಂತಾನ ನಿಮ್ಮಿಂದ ತಗೊಳ್ಳಿ. ನಾನಿಲ್ಲ. ಆಯ್ತಾ? ನೀನು ಆಶ್ರಮಕ್ಕೆ ಬರುವಾಗ ಇಲ್ಲಿತ್ತ ಅದು? ನಾ ಬರುವಾಗ ಹೊತ್ಕೊಂಡು ಬಂದಿದ್ದ. ಮತ್ತೆ ಇಲ್ಲ ಇಲ್ಲ, ಅದೆಲ್ಲ ಇಲ್ಲ. ಎಂತದ್ದು? ಅದೆಂತದಂದ್ರೆ ಅದೀಗ ನೀವು ಯೋಚನೆ ಮಾಡಿ. ಈಗ ದೇವಲೋಕದಲ್ಲಿ ನಾವು ತ್ರಿದಶರು, ಮುಕ್ಕೋಟಿಗಳು, ಅಲ್ಲಿ ಒಂದು ಸಂಖ್ಯೆ ಹೆಚ್ಚಾಗಲಿಕ್ಕಿಲ್ಲ, ಕಡಿಮೆ ಆಗಲಿಕ್ಕೂ ಇಲ್ಲ. ಇದು ಭೂಲೋಕದ್ದು. ನನಗೆ ಅಲ್ಲಿ ತಗೊಂಡು ಹೋಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಯಾಕೆ ತಕೊಂಡು ಹೋಗುವುದಿಲ್ಲ ಕೇಳು. ಯಾಕೆ? ಈಗ ವೃಷಭ ಒಂದು ಹೌದು ದನದ ಜೊತೆಯಲ್ಲಿ ಸಂಬಂಧ ಮಾಡ್ತದೆ. ಹೌದು, ದನ ಒಂದು ಕರು ಹಾಕ್ತದೆ. ಹೌದು, ಅದು ವೃಷಭದ ಕರುವೋ ದನದ ಕರುವೋ? ಅದು ದನದ ಕರು. ಹೌದಲ್ಲ? ಹೌದು. ಅದು ದನದೊಟ್ಟಿಗೆ ಹೋಗ್ತದಾ ವೃಷಭದೊಟ್ಟಿಗೆ ಹೋಗ್ತದಾ? ಅದು ಎತ್ತಿನೊಟ್ಟಿಗೆ ಹೋಗುದಿಲ್ಲ, ದನದೊಟ್ಟಿಗೆ ಹೋಗುದು. ಅದು ದನದೊಟ್ಟಿಗೆ ಹೋಗ್ಲಿ ಕರು. ಆದ್ರೆ ಒಂದು ಈಗ ಕರುವಿನ ಬೆಳೆಯುವ ತನಕ ಮಾಡುವ ಹೊಣೆಗಾರಿಕೆ ಇರುವುದು ದನಕ್ಕೆ. ಆದ್ರೆ ಸಂಸಾರದಲ್ಲಿ ಹಾಗಲ್ಲ. ಅಮ್ಮ ಹೆರುವುದಕ್ಕಿರುವವಳು, ಅಪ್ಪ ಪಾಲಿಸುವುದಕ್ಕಿರುವವ. ಪೋಷಣೆ ಮಾಡುವಂತ ಜವಾಬ್ದಾರಿ ಅಮ್ಮನಿಗಾದ್ರೆ ಪಾಲಿಸುವ ಬೇಕಾದ ಹಾಗೆ ಪಾಲಿಸುವ ಅಪ್ಪ. ಜೊತೆಲಿ ಈಗ ನಿಮಗೆ ಅವಶ್ಯಕತೆ ಉಂಟು. ಎಂತದಕ್ಕೆ ಗೊತ್ತುಂಟ? ಇದು ಹೆಣ್ಣು ಮಗು. ಹೆಣ್ಣು ಮಕ್ಕಳಿಗೆ ಅಪ್ಪನ ಮೇಲೆ ಈಗ ಪ್ರೀತಿ ಬಹಳ ಇರ್ತದೆ. ಈ ಮಗುವಿನ ಅವಶ್ಯಕತೆ ನಿಮಗುಂಟು. ಯಾಕೆ? ಈಗ ನೀವು ಗಟ್ಟಿದ್ದೀರಿ, ನಾಳೆ ನಿಮ್ಮ ಕೈ ಕಾಲು ಬೀಳ್ತದೆ, ನಿಮಗೆ ರೋಗ ಬರ್ತದೆ, ಎದ್ದು ಓಡಾಡ್ಲಿಕ್ಕೆ ಆಗುದಿಲ್ಲ. ಸಾಯುವ ಹೊತ್ತಿಗೆ ನಿಮಗೆ ಬಾಯಿಗೆ ನೀರು ಬಿಡ್ಲಿಕ್ಕೆ ಒಂದು ಬೇಕಲ್ಲ. ನೋಡು, ಯಾವ
ತತ್ವ ಸಿದ್ಧಾಂತವು ಎಳೆಯ ಮಗು ಅಪ್ಪನೊಟ್ಟಿಗೆ ಬದುಕಬೇಕು ಅಂತ ಹೇಳುವುದೇ ಇಲ್ಲ. ಅದಕ್ಕೊಂದು ಹಂತದವರೆಗೆ ಪ್ರಾಯ ಬರುವಲ್ಲಿವರೆಗೆ ತಾಯಿಯ ಶುಶ್ರೂಷಾ ಎನ್ನುವುದು ಬಹಳ ಅಗತ್ಯ. ಆ ಕಾರಣದಿಂದಲೂ ಈ ಮಗು ನಿನ್ನೊಟ್ಟಿಗೆ ಇರ್ಬೇಕು. ಇನ್ನೊಂದು ಹೇಳಿದ್ಯಲ್ಲ, ನನ್ನ ಹೆಣಕ್ಕೆ ಕೊಳ್ಳಿ ಇಡ್ಲಿಕ್ಕೆ ಬೇಡ. ನೀನು ಎಷ್ಟು ವರ್ಷ ಕುಣಿಯುತ್ತಿ ಅಂತ ಇನ್ನು ಕುಣಿಯುವುದು ಬಿಟ್ಟರೆ ನಿನಗೆ ಬೇರೆ ಎಂತದ್ದು ಇಲ್ಲ. ನೀನು ಕುಣಿಯುವುದೇ. ಇದಕ್ಕೊಂದು ಸ್ವಲ್ಪ ಪ್ರಾಯ ಬರ್ಲಿಕ್ಕಾಗ ಒಂದು ಸಣ್ಣ ಗೆಜ್ಜೆ ಮಾಡಿಸು, ಅದರ ಕಾಲಿಗೂ ಕಟ್ಟು. ಸ್ವಲ್ಪ ನಿನ್ನ ಮತ್ತಿನ ಉತ್ತರಾಧಿಕಾರಿಣಿಯಾಗಿ ಕುಣಿಲಿ. ಇದು ಕೂಡ ನಾನು ಚಿಕ್ಕ ಮೇಳ ಮಾಡುವ ಯೋಚನೆ ಉಂಟು ಮಾಡಿ. ಚಿಕ್ಕ ಮೇಳ ಅಲ್ಲ, ನೀನು ಬೇಕಾದ್ರೆ ದೊಡ್ಡ ಮೇಳವೇ ಮಾಡು. ಸಣ್ಣ ಮೇನಕ್ಕೆ ಎರಡನೆಯ ಮೇನಕ್ಕೆ ಇಲ್ಲ, ನಾನಿದನ್ನು ಕೊಂಡು ಹೋಗುವ ಹಾಗಿಲ್ಲ. ಯಾಕೆ ಗೊತ್ತಾ, ಇದು ನೀವು ಹಾಗೆಲ್ಲ ಬಿಡ್ಲಿಕ್ಕಿಲ್ಲ. ಇದು ನಿಮಗೆ ಇರುವಂತದ್ದು. ಇದರ ಯಜಮಾನ ನೀವು. ಇಲ್ಲ, ಯೋಚನೆ ಮಾಡಿ. ಒಬ್ಬನೊಬ್ಬ ಕೃಷಿಕ, ಅದರ ಯಜಮಾನ, ಭೂಮಿಯಲ್ಲಿ ಬೇಕಾದ ಹಾಗೆ ಬೀಜವನ್ನು ಬಿತ್ತಿ ಬೆಳೆಯನ್ನು ಬೆಳೆಯುತ್ತಾನೆ. ಆ ಬೆಳೆದ ಬೆಳೆಯನ್ನು ಭೂಮಿಯಲ್ಲಿ ಬಿಟ್ಟು ಹೋಗುತ್ತಾನ, ಅದನ್ನು ಕೊಯ್ದು ತನ್ನ ಮನೆಗೆ ಸಾಗಿಸುತ್ತಾನೆ. ಈ ಯಜಮಾನ, ಈ ಕೃಷಿಕ, ಈ ಭೂಮಿಯಲ್ಲಿ ಬಿತ್ತಿ ಬೆಳೆದ ಬೆಳೆ ಇದು. ಈ ಬೆಳೆ ಭೂಮಿಗಲ್ಲ, ಕೃಷಿಕನಿಗೆ ಸೇರಿದ್ದು. ಒಬ್ಬ ಭತ್ತದ ಬೀಜದ ಮೂಟೆ ಹೊತ್ತುಕೊಂಡು ಹೋಗ್ತಾನೆ. ಏನು ಅದು ಇಲಿ ಕೊರೆದು ತೂತಾಗಿತ್ತು. ಒಂದು 4 ಬೀಜ ಕೆಳಗೆ ಬೀಳ್ತದೆ. ಅದು ಅಲ್ಲೇ ಫಸಲು ಹೊಡೆಯುತ್ತದೆ. ಅದು ಆ ಬೀಜ ಕೊಂಡೋದವನಿಗಲ್ಲ, ಅದು ಯಾರಿಗೂ ಅದು ಹೋಗುದು. ಹಾಗೆ ಇನ್ನೂ ಒಂದು ಕಾರಣ ಉಂಟು. ಇದು ನನ್ನ ಸ್ವಂತ ಗದ್ದೆ ಅಲ್ಲ, ಇದು ನನ್ನ ಸ್ವಂತ ಗದ್ದೆ ಅಲ್ಲ. ಇದಕ್ಕೆ ಯಜಮಾನ ದೇವೇಂದ್ರ. ನಾನು ಕೃಷಿ ಮಾಡಿದ್ದಕ್ಕೆ ಕೊಡುವ ಉಂಬಳಿ ಅಂತ ತಿಳಿ, ಗೇಣಿ ಅಂತ ತಿಳಿ ಕೊಂಡೋಗಿ ಕೊಡು ದೇವೇಂದ್ರನ. ಆಗ್ಲಿಕ್ಕಿಲ್ಲ. ಹಾಗೆ ನಾನು ಕೊಂಡು ಹೋಗೋಳು ಅಲ್ವೇ ಅಲ್ಲ. ಯೋಚನೆ ಮಾಡಿ, ವಿಶ್ವಾಮಿತ್ರನಂತಹ ಒಬ್ಬ ಶ್ರೇಷ್ಠ ಋಷಿಯಿಂದ ದೇವಕನ್ಯೆ ಅಂತ ಅಪ್ಸರಿಯಾದಂತ ಮೇನಕೆಯಲ್ಲಿ ಜನಿಸಿರುವಂತ ಮಗು ಇದು. ಈ ಸಂತಾನಕ್ಕೊಂದು ವಿಶೇಷವಾದ ಅರ್ಥ ಇರಲೇಬೇಕು. ಸುಮ್ಮನೆ ಹಾಳು ಮಾಡಬೇಡಿ, ಹಠ ಮಾಡಬೇಡಿ, ಹಿಡ್ಕೊಳ್ಳಿ ಇದನ್ನು. ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ. ನಾನು ಹೋಗಬೇಕಾ? ಹೋಗಬೇಕು ಅಂತಂದ್ರೆ ನಿಮಗೆ ಅಪ್ಪನಾದಂತ ನಿಮಗೆ, ಭೂಲೋಕದ ಮನುಷ್ಯನಾದ ನಿಮಗೆ ಬೇಡಂತೆ, ಮತ್ತೆ ದೇವಲೋಕದ ಹೆಣ್ಣಾದ ಸಂಬಂಧಗಳ ನೆಲೆ ಇಲ್ಲದಿರುವಂತ ನನಗೆ ಬೇಕಾ? ಈ ಮಗುವನ್ನು ಏನು ಬೇಕಾದ್ರೆ ಮಾಡಿಕೊಳ್ಳಿ. ಇದು ನಿಮ್ಮ ಪಾದ ಇದ್ದೇನೆ. ಈ ಮಗುವನ್ನು ನೋಡಿಕೊಳ್ಳಿ, ಬಿಡುತ್ತಿರಬೇಡಿ. ನಾನು ಹೊರಟೆ.